Hello dear, welcome to learn nice English. I am Vijayendra Kshatriya. In my channel you can learn English very easily. ಬಹಳ ಸುಲಭವಾಗಿ ನೀವು ಇಂಗ್ಲಿಷನ್ನು ಕಲಿಬಹುದು. ಫಸ್ಟ್ ಟೈಮರ್ ಆಗಿದ್ದರೆ ಎಲ್ಲರೂ ಹೇಳೋ ಹಾಗೆ ನಾನು ಹೇಳ್ತೀನಿ, ಯೂಟ್ಯೂಬ್ಗೆ ಹೋಗಿ ವಿಜಯೇಂದ್ರ ಕ್ಷತ್ರಿ ಅಂತ ಟೈಪ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೊಂದು ಸಾರಿ ಸ್ಕ್ರೀನ್ ಟಚ್ ಮಾಡಿ ಪ್ಲೇಲಿಸ್ಟ್ಸ್ ಅಂತ ಸಿಗುತ್ತೆ, ಪ್ಲೇಲಿಸ್ಟನ್ನು ಆಯ್ಕೆ ಮಾಡಿಕೊಳ್ಳಿ. ಅದರೊಳಗೆ ಇಂಗ್ಲೀಷ್ ಬೇಸಿಕ್ಸ್ ಅಂತ ಇದೆ, ಅಲ್ಲಿ ನೀವು ಹೋದರೆ ನಿಮಗೆಲ್ಲ ವಿಡಿಯೋಗಳು ಸೀರಿಯಲ್ ಆಗಿ ಸಿಗ್ತವೆ. ಅದು ಬಹಳ ಇಂಪಾರ್ಟೆಂಟು. ನಮ್ಮ ಚಾನಲಲ್ಲಿ ಸೀರಿಯಲ್ ಆಗಿ ಯಾವ ಟಾಪಿಕ್ ನಂತರ ಯಾವ ಟಾಪಿಕನ್ನು ಕಲಿಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಲಿಯೋದರಲ್ಲಿ. ಅದಕ್ಕೋಸ್ಕರ ನಮ್ಮ ಚಾನಲಲ್ಲಿ ಅದನ್ನು ಸೀರಿಯಲ್ ಆಗಿ ಅಳವಡಿಕೆ ಮಾಡಿದೆ. ಅಲ್ಲಿ ಇಲ್ಲಿ ಒಂದು ವಿಡಿಯೋನ ನೋಡಿದರೆ ಸರಿಗೆ ಬರಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ಪೆಲ್ಲಿಂಗ್ ಅಂದರೆ ತುಂಬ ತಲೆನೋವು ಅಂತ ಎಲ್ರಿಗೂ ಗೊತ್ತಿದೆ. ಇದು ನಮಗಷ್ಟೇ ಅಲ್ಲ, ಇಂಗ್ಲೆಂಡಿನವ್ರಿಗೂ, ಆಸ್ಟ್ರೇಲಿಯನ್ಸ್ಗೂ, ಅಮೇರಿಕನ್ಸ್ಗೂ ಎಲ್ಲರಿಗೂ ಸ್ಪೆಲ್ಲಿಂಗ್ದು ಒಂದು ಪ್ರಾಬ್ಲಮೇ ಅದು. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಒಂದೇ, ಪ್ರತಿ ಶಬ್ದವನ್ನು ಕಲಿಬೇಕು ಅಷ್ಟೇ. ಅದಕ್ಕೋಸ್ಕರ ಬಿಗಿನರ್ಸ್ಗೆ ಬೇಕಾಗಿರ್ತಕ್ಕಂಥ ಕೆಲವು ಕಾಮನ್ ಶಬ್ದಗಳನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡುವುದು ಹೇಗೆ, ಅಂದರೆ ಓದುವುದು ಹೇಗೆ, ಹೇಳುವುದು ಹೇಗೆ, ಯಾರಾದರೂ ಹೇಳಿದಾಗ ಅಥವಾ ನಾವು ಬರೆಯುವಾಗ ಸರಿಯಾಗಿ ಸ್ಪೆಲ್ಲಿಂಗ್ ಸಮೇತ ಸರಿಯಾಗಿ ಬರೀಬೇಕು ಒಂದು ಶಬ್ದವನ್ನು. ಹಾಗೆ ಅದನ್ನು ಕಲಿತಾ ಹೋಗಬೇಕು. ಆ ಸರಣಿಯಲ್ಲಿ ಇದು ಕೂಡ ಒಂದು. ಈಗ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ಅಷ್ಟೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದಿಲ್ಲ. ಯಾಕಂತಂದರೆ ಅವರಿಗೆ ಅವರ ಟೀಚರ್ಸು LKG UKG ಇಂದನೇ ಬರೀ ಇದೇ ಕೆಲಸ ಮಾಡಿಸ್ತಾರೆ. ಅಂದರೆ ಸುಮಾರು 4 ವರ್ಷಗಳ ತನಕ LKG UKG ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಈವನ್ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿವರೆಗೂ ಇದನ್ನು ಒಂದು ಮೇಜರ್ ಆಗಿ ತಗೊಂಡಿರ್ತಾರೆ. ಅವರು ಶಬ್ದಗಳನ್ನು ಕಲಿಸೋದೇ ಒಂದು ಮೇಜರ್ ಟಾಪಿಕ್ ಅವರಿಗೆ. ಈಗ ಕನ್ನಡ ಮೀಡಿಯಂನವ್ರಿಗೆ ಎಲ್ಲಿ ಆಗುತ್ತೆ ಹೇಳಿ? ಅಷ್ಟೊಂದು ಮುತುವರ್ಜಿಯಿಂದ ಡಿಕ್ಟೇಷನ್ ಕೊಟ್ಟು ಅವುಗಳನ್ನೆಲ್ಲ ಸರಿಯಾಗಿ ಚೆಕ್ ಮಾಡಿ ತಪ್ಪು ಮಾಡಿದೆ ಅಂತ ಹೇಳಿ ಮತ್ತೆ ಇಂಪೋಸಿಷನ್ ಕೊಟ್ಟು ಅವುಗಳನ್ನು ಬರ್ಸೋದು ಯಾರು ಮಾಡ್ತಾರೆ? ರಿಯಲ್ ಆಗಿ ಸ್ಟಾರ್ಟ್ ಮಾಡೋದು ಇಂಗ್ಲೀಷ್ ಕಲಿಯೋದು ನಾವು 6ನೇ ಕ್ಲಾಸ್ನಿಂದ ಅಂದಾಗ ಆಲ್ರೆಡಿ ಪಾಠಗಳು ಬಂದ್ಬಿಡುತ್ತೆ. ಆಮೇಲೆ ಆ ಶಬ್ದಗಳನ್ನು ಕಲೀಲಿಕ್ಕೆ ಬೇರೆ ಬೇರೆ ಸಬ್ಜೆಕ್ಟಿನ ಒತ್ತಡಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳು ಕಲಿತ ಹಾಗೆ ನಮಗೆ ಕಲೀಲಿಕ್ಕೆ ಆಗೋದಿಲ್ಲ. ಹಾಗಂತ ಹೇಳಿ ಅದು ನೆಪ ಇಟ್ಕೊಂಡು ನಾವು ತಪ್ಪಿಸ್ಕೊಳ್ಳೋಕೆ ನೋಡೋ ಹಾಗಿಲ್ಲ. ಸರಿ, ಈಗ ನಾನೊಂದು ಅವಕಾಶ ಕೊಡ್ತಾ ಇದ್ದೀನಲ್ಲ, ನಿಮಗೆ ಅನುಕೂಲ ಆಗೋ ಹಾಗೆ ಶಬ್ದಗಳನ್ನು ಹೇಳ್ತಾ ಹೋಗ್ತೀನಿ. ಪ್ರೊನೌನ್ಸಿಯೇಷನ್ ಹೀಗೆ ಮಾಡಬೇಕು ಅಂತ ನಿಮ್ಮನ್ನು ತಿದ್ದುವ ಸಲುವಾಗಿ ಪಕ್ಕದಲ್ಲಿ ಕೂತ್ಕೊಂಡು ನಿಮಗೆ ಕಲಿಸಿದ ಹಾಗೆ ಡಿಕ್ಟೇಷನ್ ಕೊಡ್ತೀನಿ. ನಿಧಾನವಾಗಿ ಬರೆಯೋದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಒಂದೊಂದು ವಿಡಿಯೋದಲ್ಲಿ ಏನೇನು ಶಬ್ದಗಳನ್ನು ಕೊಟ್ಟಿದ್ದೀನಿ, ಸ್ಪೆಲ್ಲಿಂಗ್, ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಕಲಿತು ಮುಂದಿನ ವಿಡಿಯೋಗೆ ಹೋಗಿ. ಹಾಗೆ ಬೇಸಿಕ್ ಇಂಗ್ಲೀಷ್ ಕೋರ್ಸ್ ಅಂತ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿ. ಅದಾದಮೇಲೆ ಮತ್ತೆ ಹೈಯರ್ ಲೆವೆಲ್ದು ಗ್ರಾಮರ್ ನಿಮಗೆ ಹೇಳಿಕೊಡ್ತೇನೆ. ಒಟ್ಟಿನಲ್ಲಿ ಇಂಗ್ಲೀಷ್ ಅತ್ಯಂತ ಪ್ರಬುದ್ಧವಾಗಿ ಕಲಿಬೇಕು ನೀವು. ಓಕೆ, ಈಗ ಬನ್ನಿ ಒಂದು ಫ್ರೇಮ್ನಲ್ಲಿ ಇರ್ತಕ್ಕಂಥ ಶಬ್ದಗಳನ್ನು ಹೇಳ್ತಾ ಹೋಗ್ತೀನಿ. ಅವುಗಳನ್ನು ಚೆನ್ನಾಗಿ ಕೇಳಿ, ಹಾಗೆ ಆ ಸ್ಪೆಲ್ಲಿಂಗ್ಸ್ ಏನಿದೆ ಅಂಥೇಳಿ ತುಂಬ ಗಮನಿಸ್ತಾ ಇರ್ರಿ. 2 ಸಲ 3 ಸಲ ಕೇಳಿ, ಕಣ್ಣಿನಿಂದ ನೋಡ್ತಿರುವಾಗ ಸ್ಪೆಲ್ಲಿಂಗನ್ನು ತುಂಬ ಚೆನ್ನಾಗಿ ಗಮನಿಸಬೇಕು. ಆಮೇಲೆ ಮುಚ್ಚಿಟ್ಟು ನೀವು ಬರಿಬೇಕು. ಡಿಕ್ಟೇಷನ್ ಕೊಟ್ಟಾಗ ಆವಾಗ ಬರೆದು ಸರಿಯಾಗಿ ಕಲ್ತಿದ್ದೀರೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು. ಇಷ್ಟು ಈ ಕೆಲಸ ಇಲ್ಲಿ ಈ ವಿಡಿಯೋಗಳಲ್ಲಿ. ಬಹಳಷ್ಟು ಶಬ್ದಗಳಲ್ಲಿ ಒಂದೇ ಕಡೆ 2 ಇ ಬಂದಿದ್ದರೆ ಅದು ಈ ಅಂತ ಪ್ರೊನೌನ್ಸ್ ಆಗುತ್ತೆ. ಈಗ ನೋಡಿ, ಬಿ, ಪೀಲ್, ಫೀಲ್, ರೀಲ್, ಸೀಮ್, ಸೀಕ್, ಟೀನ್, ನೀಮ್, ಸೀಡ್. ಈಗ ಇ ಮತ್ತು ಎ ಇವು 2 ಜೋಡಿಯಾಗಿ ಬಂದಾಗ ಇಲ್ಲಿ ಕೂಡ ಇ ಅಂತಲೇ ಕೊಡುತ್ತೆ. ಆದರೆ ಎಲ್ಲ ಶಬ್ದಗಳಲ್ಲಿ ಅದೇ ಥರ ಬರಲ್ಲ. ಈಗ ಮುಂದೆ ಡಿಫರೆನ್ಸ್ ಬರುತ್ತೆ, ಆಗ ಹೇಳ್ತೀನಿ ನೋಡಿ. ಈಗ ಶಬ್ದಗಳನ್ನು ಓದೋಣ. ಪಿ, ಸಿ, ಫ್ಲೀ, ಈಚ್,
beach, bleach, teach, deal, seal, seat. ಇಲ್ಲಿ ಮೋಸ್ಟ್ಲಿ ಅದೇ ತರಹದ ಪ್ರೊನೌನ್ಸಿಯೇಷನ್ ಬರುತ್ತೆ ನೋಡಿ. ಟೀಮ್, ಬೀಮ್, ಬೀಕ್, ಡ್ರೀಮ್, ಕ್ರೀಮ್, ಟ್ರೀಟ್, ಲೀಡ್, ರೀಡ್, ರೀಚ್. ಆದರೆ ಇಲ್ಲಿ LEAD ಲೀಡ್ ಆಗ್ಬೋದು, ಲೆಡ್ ಆಗ್ಬೋದು. READ ರೀಡ್ ಆಗ್ಬೋದು, ರೆಡ್ ಆಗ್ಬೋದು. ಈ ಫ್ರೇಮ್ನಲ್ಲಿ EA ಇದರ ಜೋಡಿ ಇಯ ಅಂತ ಪ್ರೊನೌನ್ಸ್ ಆಗುತ್ತೆ. ಇಯ ನೋಡಿ, ಶಬ್ದಗಳನ್ನು ನೋಡೋಣ. ಇಯರ್, ಫಿಯರ್, ಟಿಯರ್, ಕ್ಲಿಯರ್, ಡಿಯರ್, ಹಿಯರ್, ನಿಯರ್, ರಿಯರ್, ಸ್ಮಿಯರ್. ಮೂರನೇ ಶಬ್ದಕ್ಕೆ ಇನ್ನೊಂದು ಪ್ರೊನೌನ್ಸಿಯೇಷನ್ ಇದೆ, ಟೇರ್ ಅಂತ. ಇಲ್ಲಿ ಕಣ್ಣೀರು ಅಂತ ಉಪಯೋಗ ಮಾಡಿದಾಗ ಟಿಯರ್ ಆಗುತ್ತೆ. ಹರಿದು ಹಾಕು ಅಂತ ಹೇಳುವಾಗ ಟೇರ್ ಅಂತ ಆಗುತ್ತೆ. ಸೇಮ್ ಸ್ಪೆಲ್ಲಿಂಗ್. ಈ ಫ್ರೇಮ್ನಲ್ಲಿ ನೋಡಿ, ಇದೇ EA ಅಂತಕ್ಕಂಥದ್ದು ಮೊದಲು ಇ ಅಂತಾಗಿತ್ತು, ಆಮೇಲೆ ಇಯ ಅಂತಾಯಿತು, ಈಗ ಎ ಅಂತಾಗತ್ತೆ. ಶಬ್ದ ಓದೋಣ ಈಗ. ಗೇರ್, ಬೇರ್, ಟೇರ್, ಸ್ವೇರ್, ಸ್ವೆಟ್, ಹೆಡ್, ಡೆಡ್, ರೆಡ್, ಬ್ರೆಡ್, ಸ್ಪ್ರೆಡ್. ಕನ್ಫ್ಯೂಸಿಂಗ್ ಅನಿಸುತ್ತೆ, ಆದರೆ ಕಲಿತಾ ಹೋದ ಹಾಗೆ ಎಲ್ಲವೂ ಸುಲಭ ಆಗೇ ಆಗುತ್ತೆ. ಕಲಿಬೇಕು ಅಷ್ಟೇ. ಈಗ ಎಲ್ಲ ಶಬ್ದಗಳು ಇರ್ತಕ್ಕಂಥ ಪುಟ ತೆರ್ಕೊಳ್ಳುತ್ತೆ. ನೀವು ಇದನ್ನು ಪಾಸ್ ಮಾಡಿ ಎಲ್ಲವುಗಳನ್ನು ಒಂದೊಂದು ಸಲ ಓದಿ. ಇಲ್ಲಿ ನಿಮಗೆ ತುಂಬ ಕೆಲಸ ಇದೆ. ಇವುಗಳನ್ನೆಲ್ಲವನ್ನೂ ಓದಿ ಎಲ್ಲವನ್ನೂ ಬರೀಲಿಕ್ಕೆ ಕೂಡ ಕಲಿಬೇಕು. ಆಮೇಲೆ ತುಂಬ ನಿಧಾನವಾಗಿ ನಾನು ಈ ಶಬ್ದಗಳನ್ನು ಹೇಳ್ತಾ ಹೋಗ್ತೀನಿ, ಅಂದರೆ ಡಿಕ್ಟೇಷನ್ ಕೊಡ್ತೀನಿ. ಆಗ ನೀವು ಸ್ಪೀಡಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಕರೆಕ್ಟಾಗಿ ಸ್ಪೆಲ್ಲಿಂಗ್ ಬರೋವರೆಗೂ ಬಿಡಬಾರ್ದು. ಈಗ ಈ ಫ್ರೇಮ್ನಲ್ಲಿ ಕೆಲವು ಶಬ್ದಗಳನ್ನು ಕೊಟ್ಟಿದ್ದೀನಿ. ಇವುಗಳನ್ನು ನೀವು ಈಸಿಯಾಗಿ ಗೆಸ್ ಮಾಡಬಹುದು. ನೋಡೋಣ, ನೀವು ಒಂದು ಸಾರಿ ಎಲ್ಲ ಹೇಳ್ತಾ ಹೋಗಿ, ಇದನ್ನು ಪಾಸ್ ಮಾಡಿ ಎಲ್ಲ ಹೇಳ್ತಾ ಹೋಗಿ, ಆಮೇಲೆ ನಾನು ಓದ್ತೀನಿ. ಆವಾಗ ನೀವು ಅಂದಿದ್ದು ಅದು ಎರಡು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ತಪ್ಪಿದ್ರೆ ಕಲ್ತ್ಕೊಳ್ಳಿ. ಮೀಟ್, ಮೀನ್, ಝೀಲ್, ಬೀಟ್, beat, conceal, lean, lead or led, league, least, wear, bear, seen, keen, seen. ಈಗ ಸ್ಪೆಲ್ಲಿಂಗ್ ಸಮೇತ ಮತ್ತೊಮ್ಮೆ ಎಲ್ಲವನ್ನು ಕಲ್ತ್ಕೊಳ್ಳಿ. ಸರಿಯಾಗಿ ಓದಲಿಕ್ಕೆ ಮತ್ತು ಸರಿಯಾಗಿ ಬರೀಲಿಕ್ಕೆ ಬರಬೇಕು. ಡಿಕ್ಟೇಷನ್ ಕೊಟ್ಟಾಗ ಬರೀಲಿಕ್ಕೆ ಬರಬೇಕು. ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಶಬ್ದಗಳನ್ನು ಚೆನ್ನಾಗಿ ಕಲಿತಿದ್ದೀವಿ ಅಂತ ನಿಮಗೆ ಅನಿಸಿದ ಮೇಲೆ ಮತ್ತೊಮ್ಮೆ ಈ ವಿಡಿಯೋವನ್ನು ಓಪನ್ ಮಾಡಿ. ಇಲ್ಲಿ ಮುಂದೆ ನಾನು ತುಂಬ ನಿಧಾನವಾಗಿ ಡಿಕ್ಟೇಷನ್ ಕೊಡ್ತಾ ಇರ್ತೀನಿ. ನೀವು ಬರಿತಾ ಹೋಗಬೇಕು, ಚೆಕ್ ಮಾಡ್ಕೋಬೇಕು. ಇದನ್ನು ಮಾಡದೆ ಹೋದರೆ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೋಟ್ಬುಕ್ ಮತ್ತು ಪೇಪರ್ನ ತೆಗೆದುಕೊಂಡು ಬಂದು ಕೂತ್ಕೊಳ್ಳಿ. ಡಿಕ್ಟೇಷನ್ ಕೊಡ್ತೀನಿ, ನಿಧಾನವಾಗಿ ಬರಿತಾ ಹೋಗಬೇಕು. ಬಿ, ಪಿ, ಟೀಮ್, ear, gare, peel, see, beam, fear, bear, feel, flee, beak, tear, tear,
reel, each, dream, clear, swear, seam, beach, cream, dear, sweat, seek, bleach, treat, hear, head, teen, teach, lead, near, dead, neem, deal, read, rear, red, seed, seal, reach, smear, bread, seat, spread. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಪೇಜ್ನೊಳಗೆ ಇರ್ತಕ್ಕಂಥ ಎಲ್ಲ ಶಬ್ದಗಳನ್ನು ಕರೆಕ್ಟಾಗಿ ಟ್ಯಾಲಿ ಮಾಡ್ಕೊಳ್ಳಿ. ನೀವು ಬರೆದಿದ್ದೇನು ಬರೆದಿದ್ದೀರಿ, ನಾನು ಹೇಳಿದ್ದೇನು ಹೇಳಿದ್ದೆ. ನಾನು ಮೇಲಿಂದ ಕೆಳಕ್ಕೆ ಹೇಳಿಲ್ಲ, ಅಡ್ಡಲಾಗಿ ಹೇಳ್ತಾ ಹೋಗಿದ್ದೀನಿ. ಅಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು. ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ, ಮತ್ತೆ ಚೆನ್ನಾಗಿ ಕಲೀರಿ. ಇನ್ನು ಈ ಥರದ ವಿಡಿಯೋಗಳು ಬರ್ತಾ ಇರುತ್ತೆ. ಯಾಕಂದರೆ ಶಬ್ದ ಭಂಡಾರ ಅನ್ನೋದು ತುಂಬ ದೊಡ್ಡದು. ಅದಕ್ಕೋಸ್ಕರ ಪ್ರತಿ ಸಾರಿ ಬಂದಾಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಶಬ್ದಗಳನ್ನು ಚೆನ್ನಾಗಿ ಕಲೀರಿ. ಇದೇ ರೀತಿ ನಾವು ಮುಂದಕ್ಕೆ ಹೋಗಬೇಕು. ಯಾರೂ ಈ ರೀತಿ ಕಲಿಸಿಕೊಡಲ್ಲ ನಮಗೆ. ಇದು ಒಂದು ಅಪಾರ್ಚುನಿಟಿ, ಉಪಯೋಗ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಜೈ ಹಿಂದ್.